23 ಎಷ್ಟು ಗಂಟೆಗೆ 14:32 ಅಂತಂದರೆ 2:15 ನೋಡಿ. ಹಲೋ ಹೇಳಿ ಸರ್, ಕಂಡಕ್ಟರ್ ಸರಾ? ಕೊಡ್ಬಿಡ ಭಾಷಣ ಇಲ್ಲ ಜೋಪಾಗೈತಿ ಪ್ಯಾಕೆಟ್ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಸಾರ್ ಬರ್ತಾರೆ? ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಏನಂತೀರಾ? ನೋಡು ಕೊಡೋಣ ಇಲ್ಲ ಸಾಕ್ ಬಿಡ, ಎಷ್ಟು ಮಾಡ್ತೀಯ? ನೆಕ್ಸ್ಟ್ ಇಯರ್ 2023 ಜೂನ್ನಲ್ಲಿ ಕೌನ್ಸಿಲಿಂಗ್ಗೆ ನಮ್ಗೆ ಡ್ಯೂಟಿ ರೊಟೇಷನ್ ಬರಬೇಕಂತ ನೋಟಿಸ್ ಬೋರ್ಡ್ನಲ್ಲಿ 10 ಗಂಟೆಗೆ ಬರಬೇಕು ಅಂತ ನೋಟಿಸ್ ಬೋರ್ಡ್ ಹಾಕಿದ್ವಿ. ನಾವು ಅದ್ರ ಪ್ರಕಾರ 10 ಗಂಟೆಗೆ ಬಂದ್ವಿ. 2 ಗಂಟೆ ತನಕ ಕೌನ್ಸಿಲಿಂಗ್ ಮಾಡಲಿಲ್ಲ. ಅದು ಪ್ರಶ್ನೆ ಮಾಡಿದ್ದಕ್ಕೆ ನೀನು ರೂಟ್ನಲ್ಲಿ ಹೋಗಿ ನೀನು 2,000 5,000 10,000 ನೀನು ಫೋನ್ಪೇ ಮಾಡಿದರೆ ನಿನಗೂ ರೂಟ್ ಕೊಡ್ತಾಯಿದ್ದೆ, ಫೋನ್ ಮಾಡ್ತಾಯಿದ್ದೆ ಅಂತ ಕೇಳಿದ್ರು. ಅದನ್ನು ನಾನು ಕೊಡೋಕ್ಕೆ ಸಿದ್ಧ ಇಲ್ಲ ಅಂತ ಕೇಳಿ ಹೇಳಿದ್ದಕ್ಕೆ ಏನೋ ವಿಡಿಯೋ ಮಾಡಿಕೊಂಡ್ರು, ಅವರೇ ವಿಡಿಯೋ ಮಾಡಿಕೊಂಡ್ರು. ಆ ವಿಡಿಯೋ ಮಾಡಿ ನನ್ನನ್ನು ಬೆದರಿಕೆ ಹಾಕಿದ್ರು. ಬೆದರಿಕೆ ಹಾಕಿ ಯಾರು ಬೆದರಿಕೆ ಹಾಕಿದ್ದು? ನಮ್ಮ ಇನ್ಸ್ಪೆಕ್ಟರ್ ಚಿರಂಜೀವಿ ಅಂತ TI ಬೆದರಿಕೆ ಹಾಕಿದ್ರು. ಬೆದರಿಕೆ ಹಾಕಿ ಈ ಮಾತು ನೀನು 5,000 10,000 ನೋಟಿಸ್ ಬೋರ್ಡ್ ಹಾಕೊಂಡು ಮತ್ತು ನೋಟಿಸ್ ಬೋರ್ಡ್ ಹಾಕಿದ್ರೆ ನಾನು ಕೊಡ್ತಾಯಿದ್ದೆ ಅಂತ ಕೇಳಿದ್ದಕ್ಕೆ ನನಗೆ ಕೇಳಲಾಗಲ್ಲ, ನೀನೇ ಹಾಕು ಅಂತ ಹೇಳಿದ್ರು. ನಾನು ಮಾನ್ಯ ದಿವಸ ಎತ್ಕೊಂಡು ಬಂದು ಅದೇ ರೀತಿ ಆಗಿದೆ. ಅವರೇ ವಿಡಿಯೋ ಮಾಡೋರೆ ಮುಂಚೆ. ಆ ವಿಡಿಯೋ ಕೇಳಿದ್ದಕ್ಕೆ ನನ್ನನ್ನು ಏರ್ಪೋರ್ಟ್ನಲ್ಲಿ ಅವರೇ ಮಾತಾಡಿ ಬೈದು ಇದು ಮಾಡಿ ಅದೇ ಮೂಮೆಂಟ್ನಲ್ಲಿ ನನ್ನ ಮೊಮ್ಮಗೊಬ್ಬ ಎಕ್ಸ್ಪರ್ಟ್ ಆಗಿದ್ದ. ಸ್ವಾಮಿ ನಾನು ರಜಾ ಬೇಕು, ಈ ಥರ ನಮ್ಮ ಮೊಮ್ಮಗ ಎಕ್ಸ್ಪರ್ಟ್ ಆಗಿದ್ದಾನೆ ಅಂತ ಕೇಳಿದರೆ ಮಕ್ಕಳನ್ನ ಸಾಯಿಸ್ತೀಯಾ, ನೀನೇ ಹೋಗಿ ಸಾಯಿ ಅಂತ ಹಿಂಸೆ ಕೊಟ್ಟು ಆ 2023ರಿಂದ ಇಷ್ಟು ತನಕ ಹಿಂಸೆ ಕೊಡ್ತಾವ್ರೆ. ಇವಾಗ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಬೇರೆಯವ್ರ ಕೈಯಿಂದ ಮುಖರ್ಜಿ ಲೆಟರ್ಲ್ಲಿ ಹಾಕ್ಸಿ ಅವರೇ ಹಾಕ್ಸಿ ನಮ್ಮೂರ ಕಡೆಯಿಂದ ನಮ್ಮದು ನೆಟ್ಟೂರು ಪ್ಲಸ್ ಚಿಂತಾಮಣಿ. ನಾನು ಊರು ಬಿಟ್ಟು 20 ವರ್ಷ ಆಗೋಗಿದೆ. ನಾನು ಊರಿನಲ್ಲಿಲ್ಲ, ಊರಿನಲ್ಲಿ ನನಗೆ ಯಾರೂ ಪರಿಚಯ ಇಲ್ಲ. ಇವಾಗ ಹುಡುಗರು ನಮ್ಮೂರ ಕಡೆಯಿಂದ ಹುಡುಗ ಬೇರೆಯವ್ರ ಕೈಯಿಂದ ಹೋಗಿ ಅವ್ರ ಕೈಯಿಂದ ಮುಖರ್ಜಿ ಲೆಟರ್ಲ್ಲಿ ಹಾಕ್ಸಿ ನಾನೇ ಹಾಕ್ಸಿದ್ದೀನಿ ಅಂತ ನನ್ನನ್ನು ಆನ್ ಡ್ಯೂಟಿನಲ್ಲಿ ಕರ್ಕೊಂಡೋಗಿ ಎತ್ತಾಕೊಂಡೋಗಿ ನನ್ನನ್ನು 2 ದಿವಸ ಅಲ್ಲಿ ಕೂಡಾಕೊಂಡು ನನ್ನನ್ನು ಕೂಡಾಕಿದ್ದು ಅಲ್ಲದೆ ನನ್ನ ಮಗನೂ ಕೂಡ ಹಾಕಿ ನನಗೆ ಹಿಂಸೆ ಕೊಟ್ಟು ಇವಾಗ ನನಗೆ 2 ಇಂಪ್ರೂವ್ಮೆಂಟ್ ಅಂತ ತೆಗೆದು ಮತ್ತು ಇವಾಗ ಎಂಕ್ವೈರಿ ಫಿಕ್ಸ್ ಮಾಡ್ತೀವಿ ಅಂತ ಇದು ಮಾಡ್ತಾವ್ರೆ. ನನಗೆ ಇದನ್ನು ತಡ್ಕೊಳಕ್ಕಾಗದೆ ನಾನು ಇವಾಗ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ನಿರ್ಧರಿಸಿದ್ದೆ. ಕರ್ತವ್ಯದಲ್ಲಿ ಹೋಗುವಾಗ ಇದು ಮನಸ್ಸು ನೊಂದೋಗಿ ಟೋಲ್ಗೇಟ್ ಹತ್ರ ಪಾಯ್ಸನ್ ಎತ್ಕೊಂಡು ಕುಡಿಯೋಕ್ಕೆ ರೆಡಿ ಮಾಡಿದ್ದೆ. ಕುಡಿದಿದ್ದೀನಿ ಆಲ್ರೆಡಿ. ಕುಡಿದ ಮೇಲೆ ಅಲ್ಲಿ ನಿಲ್ಲಿಸಿದ ಬಸ್ನಲ್ಲಿದ್ದ ಪ್ರಯಾಣಿಕರು ಪ್ಲಸ್ಸು ಅಲ್ಲಿ ಇರ್ತವರು ಕಿತ್ಕೊಂಡು ನನಗೆ ವಾಮಿಟ್ ಮಾಡಿಸಿ ಎಲ್ಲ ಕಿತ್ಕೊಂಡು ಇದು ಮಾಡೋವ್ರೆ. ಏನಕ್ಕೆ ನಿಮ್ಗೆ ಕೂಡಾಕಿದ್ದು ಅವರು ಏನೋಕೆ ಅಂತ? ಇವಾಗ ಯಾರೋ ಕೂಡಾಕಿದ್ರು ಅಂತ ಹೇಳ್ತಾ ಇದ್ರಲ್ಲ, ಮುಖರ್ಜಿ ಲೆಟರ್ ಹಾಕಿದ್ದೀನಿ ಅಂತ. ನನಗೂ ಅದಕ್ಕೆ ಸಂಬಂಧ ಇಲ್ಲ. ಇವರೇ ಹಾಕ್ಸವ್ರೆ, ಯಾರೋ ನಮ್ಮ ಚಿರಂಜೀವಿ ಸಾವ್ರೆ ಬೇರೆಯವ್ರ ಕೈಯಿಂದ ಹಾಕ್ಸಿ ನನ್ನ ಮೇಲೆ ತೋರಿಸವ್ರೆ. ಅದು ನಮ್ಮ ಒಳಗಡೆ ಇರೋ ಸಹ ನೌಕರರ ಹತ್ರ ಸೈನ್ಗಳು ಹಾಕ್ಸ್ಕೊಂಡು ಈ ಥರ ಮಾಡೋವನ್ನೇ ವೈಟ್ ಪೇಪರ್ನಲ್ಲಿ ಸೈನ್ಗಳು ಹಾಕ್ಸ್ಕೊಂಡು ಏನು ಗೊತ್ತಿದ್ದೇನೆ
ಇವರೇ ರೇಟಿಂಗ್ನಲ್ಲಿ ಬರೆದು ಇವರು ಈ ಥರ ಮಾಡೋರು. ಏನಕ್ಕೆ ಅವ್ರಿಗೆ ಏನಾರ ದುಡ್ಡು ಕೊಟ್ಟಿಲ್ಲ ಅಂತಣ್ಣ, ಏನಾರ ಡಿಮ್ಯಾಂಡ್ ಏನಾನಿತ್ತ? 1,500,000 ಕೇಳ್ತಾರೆ, ಕೊಡ್ತಾ ಇಲ್ಲ. ಇದನ್ನು ಮೇಲಧಿಕಾರಿಗೆ ಕೂಡ ತಲುಪಿಸಿದ್ದೀನಿ, ಅವರು ನನ್ನ ಮೇಲೇ ರಿವರ್ಸ್ ಆಗವ್ರೆ. DC ತನಕ ಹೋಗಿದೆ, CSO ತನಕ ಹೋಗಿದೆ, CK ರಮ್ಮ ಅವ್ರ ಕೈಗೂ ತೋರಿಸಿದ್ದೀನಿ. ಇವ್ರಿಗೆ ಎಲ್ರಿಗೂ ತೋರಿಸಿದ್ರು ಕೂಡ ನನ್ನ ಮೇಲೆ ರಿವರ್ಸ್ ಆಗ್ತಾರೆ. ಇವಾಗ ನನಗೆ ಪನಿಷ್ಮೆಂಟ್ ಮಾಡಿ ಏನೋ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬೇರೆ ಕೊಟ್ಟಿದ್ದೀವಿ. ನನ್ನ ಮಗನೂ ಕೊಡೋಕವ್ರೆ, ನನ್ನಲ್ಲ, ನನ್ನ ಮಗನ ಕೂಡ ಕೊಡೋರೆ. ಸಮಸ್ಯೆನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ನನ್ನನ್ನು ಮಾತಾಡಬೇಕು. ನನ್ನ ಮಗನ ಕರೆಯೋ ಅವಶ್ಯಕತೆ ಇರಲಿಲ್ಲ ಅವ್ರಿಗೆ. ನನ್ನ ಮಗನ ಕೂಡ ಕರೆಸ್ಕೊಂಡು ಸೆಂಟ್ರಲ್ ಆಫೀಸ್ನಲ್ಲಿ ಏನೋ ಒಂದು ಡೇ ಒಂದು ನೈಟು ಅಲ್ಲಿ ಕೂಡ ಹಾಕೊಂಡವ್ರೆ. ಅಲ್ಲಿ CC ಕ್ಯಾಮ್ರಾ ಸಮೇತ ಇದೆ. ಅದನ್ನು ಫುಟೇಜ್ ಕೇಳಿದ್ರೆ ಕೊಡ್ತಾ ಇಲ್ಲ. ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಪೊಲೀಸ್ನವ್ರು ಏನು ಮಾಡ್ತಾರೆ, ನಿಮ್ಮ ಸಮಸ್ಯೆ ನೀವಾಯಿತು, ನಿಮ್ಮ ಸಮಸ್ಯೆ ಉಂಟು ಅಂದ್ಬಿಟ್ಟು. ಸರಿ, ಸಮಸ್ಯೆ ಉಂಟು, ನಾವಾಯಿತು, ನಾವು ಮಾತಾಡ್ಕೊಡ್ತೀವಿ. ನನ್ನ ಮಗನ ಕೊಡೋಕ್ಕಿತ್ತು ತಪ್ಪು. ನನ್ನ ಮಗನ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅದನ್ನು ಏನೋ ಪೊಲೀಸ್ನವರು ಏನು ಮಾಡೋರು, ಅವ್ರನ್ನ ಕರೆಸಿ ಅವ್ರ ಹತ್ರ ಏನು ಮಾಡಿದ್ರು ಏನೋ ಗೊತ್ತಿಲ್ಲ. ಅವರಿಂದ ಏನೋ ರಾಜಿ ಮಾಡಿ, ನಾವು ಇಲ್ಲದೇ ಇದ್ದಾಗ ಅವ್ರನ್ನೊಬ್ಬನ್ನೇ ಕರೆಸಿ ರಾಜಿ ಮಾಡಿ ಕಳಿಸ್ಬಿಟ್ಟಾರೆ. ನನ್ನ ಮಗನಾಗಲಿ ನನ್ನನ್ನಾಗಲಿ ಕರೆಸಿ ಅವ್ರೇನು ಮಾತುಕತೆ ನಡೆಸಿಲ್ಲ. ಮಾತುಕತೆನೇ ನಡೆಸದೆ ಕರ್ಕೊಂಡು ಹೊಟ್ಟೋಗೋರೆ. ಸೆಂಟ್ರಲ್ ಆಫೀಸಿಂದ ನಮ್ಮ ಸೆಕ್ಯೂರಿಟಿ ಆಫೀಸರ್ ಬಲರಾಮ್ ಅಂತ ಅವರು, ಪ್ಲಸ್ ಇಲ್ಲಿ ಚಿರಂಜೀವಿ ಅಂತ, ಇವರಿಬ್ಬರಿಂದ ಭಾರಿ ತೊಂದರೆ ಆಗ್ತದೆ. ಈ ಮುಂದಿನ ದಿನಗಳಲ್ಲೂ ಕೂಡ ಇವರಿಂದ ನಾನು ತಡ್ಕೊಳಕ್ಕಾಗಲ್ಲ. ಮುಂದಿನ ದಿನಗಳೊಳಗೆ ನನಗೇನಾದರೂ ಹೆಚ್ಚು ಕಮ್ಮಿ ಆದರೆ ಇವರೇ ಹೊಣೆಗಾರರು. ಸರ್, ಎಲ್ಲ BMTC ಅಧಿಕಾರಿಗಳಿಗೆ ಹಿಂಗೆ ಆಗ್ತಾಯಿದೆ ಹೆಂಗೆ ಅಂತ ನಿಮ್ಮಂಥ ಕೆಲಸ ಮಾಡೋರಿಗೆ? ಪ್ರತಿಯೊಬ್ಬರಿಗೂ ಆಗ್ತಾಯಿದೆ, ನನಗೊಬ್ಬಂಗಂತಿಲ್ಲ, ಪ್ರತಿಯೊಬ್ಬರಿಗೂ ಆಗ್ತಾಯಿದೆ. ಇದೇ ಬೇಕ್ರಿನಲ್ಲಿ ತಿಂಗಳಿಗೆ ಅಥವಾ 10,000 ಕೊಟ್ಟರೆ, ಇದೇ ಪಕ್ಕದಲ್ಲಿ ಬೇಕ್ರಿ ಇದೆ, ಎಂಪ್ಲಾಯೀಸ್ ಹೋಗಿ ಭಯ ಬಿದ್ದು ಅಲ್ಲಿ 10,000 ಕೊಡ್ತಾವ್ರೆ. 10,000ಕ್ಕೆ ಆ ಬೇಕ್ರಿ ಅವನಿಗೆ 1,000 ರೂಪಾಯಿ ಕಮಿಷನ್ ಕೊಡ್ತಾವನೆ ಈ ಮಹಾನುಭಾವ ನಮ್ಮ ಚಿರಂಜೀವಿ ಸಾಹೇಬರು. ಏನೋ ಕೊಡ್ತಾ ಇರೋದು ಕಾಸು? ಲಂಚ ಏನೋ ಕೊಡ್ತಾ ಇರೋದು ಅಂತ? ಯಾರಿಗೆ? ಚಿರಂಜೀವಿ ಏನೋ ಕೊಡ್ತೀರಾ ನೀವು ಕಾಸು? ಇವ್ರು ನಮ್ಮವ್ರು ಎತ್ಕೊಂಡು ಕೊಡ್ತಾರಲ್ಲ, ಈ ಟಾರ್ಚರ್ ತಟ್ಕೊಳ್ದೆ ಅವ್ನ ಕೈ ಕೊಡ್ತಾವ್ರೆ. ಇಲ್ಲಿ ಇಸ್ಕೊಂಡ್ರೆ ಸಿಕ್ಕಾಕೊಳ್ತೀವಿ ಅಂತ, ಸಿಕ್ಕಾಕೊಳ್ತೀವಿ, ಅಲ್ಲಿ ಎತ್ಕೊಂಡು ಹೋಗಿ ಕೊಡ್ತಾವ್ರೆ. ಅದನ್ನ ಎತ್ತಾಕೊಂಡು ಕೊಟ್ಟಾಗ ಅವನು ಇಲ್ಲಿ ಕಂಪ್ಲೇಂಟ್ ಮಾಡ್ತಾನೆ ಅಂತ 1,000 ರೂಪಾಯಿ ಕಮಿಷನ್ ಹೋಗ್ತಾ ಇದೆ. ನಿಮ್ಮ ಹೆಸರು? ನಂಜುಂಡಯ್ಯ ಅಂತ.